ಅಣ್ಣ ವೈನಿ ಎಷ್ಟು ಚಲೋ ನೋಡು. ಆ ವೈನಿ ಎಷ್ಟು ಕೆಟ್ಟಿತ್ತು. ಈ ವೈನಿ ಎಷ್ಟು ಚಲೋ ಅಲ್ಲ. ಇದ ಜಗತ್ತ ಮತ್ತು ಚಲೋ ನೀರು ಅದಾವ ಅಂದ್ರೆ ಕ್ಯಾಟ್ ನೀರು ಇರುವ ನಡಿ. ನಮ್ಮ ಸಡ್ಡುಗಳೆಲ್ಲ ಇವ ನೋಡ್ದ ಇಲ್ಲಿ ಅಲ್ಲಿ. ಹಾಂ ಈ ಕಡೆ ಬೇರೆ ಇದ್ದಿರಲ್ಲ ಅವ್ನು ನೋಡತ್ತೀನಿ ರೀ. ಅವ್ರು ನಮ್ಮ ಪಾವನ್ಯಾರ ಹಾಂ ಗೋಕಾಕದವ್ರು ಅವ್ರೆ. ಹಾಂ ನಮ್ಮ ಇಲ್ಲಿದಾವ. ಹೇಳಿ ನಡಿ, ಮಳೆ ಬರತೈತಿ ಅಲ್ಲಿ ಸಡ್ನ್ಯಾಗ ನಡಿ. ಆಯ್ ಅಣ್ಣ ವೈನಿ ಬಂದ್ರಲ್ಲ. ಆಯ್ ಅಣ್ಣ ವೈನಿ ಬಂದ್ರು. ಬಾ ಬಂದಿ ಅಣ್ಣ. ವೈನಿ ಕರ್ಕೊಂಬಂದಿ. ಕರ್ಕೊಂಬಲ್ಲ. ಬರ್ರಿ ವೈನಿ. ಅಣ್ಣ ನೀನು ಒಂದು ಮಾತು ಕೇಳ್ತಾನ. ಏ ಗಾಪ್ರು ಈಗಾರ ಬಂದಾಳು ಮರ. ಇಲ್ಲ ಇಲ್ಲ ನಾ ಕೇಳತ್ತಾನ ಈಗ ಒಂದು ಮಾತು. ಏನ ರಾಜ ಏನ? ಮೊದ್ಲಿನ ವೈನಿ ವಿಸಾಯಿ ಕುಲ್ತ್ರ ಅಂತೇಳಿ ಈ ವೈನಿ ಹಂಗೇನಿಲ್ಲ. ಏ ಹಂಗ ಅನಿಸ್ತಾಳು ನಿನಗಕ್ಕೆ? ಇಲ್ಲಿ ಕೇಳಿನಿ ಅಣ್ಣ. ಕೇಳಿನಿ ಅಣ್ಣ. ಯಾರು ವಿಷ ಹಾಕಂಗಿಲ್ಲ. ಅದ ದರಿದ್ರ ಹಿಂಗೆ ಸತ್ತ. ಅವು ವಿಷ ಹಾಕನು ಅದನ್ನ ಮಾಡ್ತಾನು ಇದನ್ನ ಮಾಡ್ತಾನು ಅತ್ತ. ಎಲ್ಲ ಹೆಣ್ಮಕ್ಳು ಹಂಗ ಆದ್ರ ಜಗತ್ನ್ಯಾಗ ಜಗತ್ ಸರ್ವನಾಶ ಆಕೈತಿ. ನೀನ ಹೊಟ್ಟೆ ತುಂಬ ಊಟ ಮಾಡ್ತಿ, ವಿಚಾರ ಮಾಡಕ್ ಹೋಗ್ಬೇಡ. ವೈನಿ ನನಗೆ ಹೊಟ್ಟೆ ತುಂಬ ಊಟ ಹಾಕ್ತಿಲ್ಲ ನೀವು? ಮಾಮ ನೀನ ಅಕ್ಕಿ ಹಂಗ ನಾನು ತಿಳ್ಕೊಳಕ್ ಹೋಗ್ಬೇಡ. ನಾ ಅಕ್ಕಿ ಹಂಗಲ್ಲ. ನಿನಗೆ ಯಾವಾಗ ಹಸಿವು ಆಗ್ತತ್ಲೆ ಅವಾಗ ನಾನು ಕೇಳ. ನಾ ನಿನ್ನ ಆ ವೈನಿ ಭಾಳ ಕಡ್ಸ್ಯಾಳ ನನಗೆ. ನಾಷ್ಟ ಕೊಡ್ತಿರ್ಕಿಲ್ಲ, ಊಟ ಕೊಡ್ತಿರ್ಕಿಲ್ಲ, ಭಾಳ ಕಡ್ಸ್ಯಾಳ. ಮಾಮ ಇಲ್ಲಗಪ್ಪ, ನೀ ನನ್ನ ತಾಯಿ ಹತ್ತ ತಿಳಿದು ಕೇಳ. ವೈನಿ ಅಂತ ಯಾವಾಗ ತಿಳ್ಕೊಬೇಡ. ನಿನಗೆ ಯಾವಾಗ ಹಸಿವು ಆಗ್ತತ್ಲೆ ಅವಾಗೆಲ್ಲ ಊಟ ಕೇಳ. ನೀ ಹೋಗಿ ಒಳಗೆ ಹೋಗು. ಒಂದು ಸ್ವಲ್ಪ ಅಲ್ಲಿ ಕುರಿ ಹಾಲು ಹಿಂಡಿಟ್ಟಿರ ನೋಡ ನಿನ್ನ ಮಗ. ಹಾಂ ಅವ್ನು ಸ್ವಲ್ಪ ಚಾರು ಮಾಡ್ತೇನೆ ನೋಡು. ವೈನಿ ಚಲೋ ಅದಾಳಲ್ವ? ಏ ವೈನಿ ಚಲೋ ಅದಾಳ. ಚಲೋ ಅದಾಳ. ವೈನಿ ಭಾಳ ಚಲೋ ಅದಾಳ. ನನಗೀಗ ನಾಷ್ಟ ಊಟ ಎಲ್ಲ ಕೊಡ್ತಾನ ಆತ. ಭಾಳ ಪ್ರೀತಿ ಮಾಡತ್ತಾಳ. ಅದ ನೀನ ಆಕಿ ಮಗ ಇದ್ದಂಗ ಒಟ್ಟ ತಲೆ ಕೆಡಿಸ್ಕೊಕ್ ಹೋಗ್ಬೇಡ. ನಿನ್ನ ಮಗನ ಕಿತ್ತಿ ಹತ್ತು ಜೋಪಾನ ಮಾಡ್ತಾಳ ಆಕಿ. ನೀ ಯಾಕೆ ತಲೆ ಕೆಡಿಸ್ಕೊತಿ? ಹುಚ್ಚಿ ನಾಡು ಹುಚ್ಚಿ ಹೋಗ. ಇದನ್ನ ಇದನ್ನ ಸರಿಸಿ ಬರೋಗ ಹೋಗ ಅಲ್ಲಿ. ಇದನ್ನ ಅವು ಮೇವಿಂದ ಸರಿಸಿ ಬರೋಗು. ಅವು ಕಟ್ ಕಾಳಾಕ ಹೋಗ. ಕಾಳಾಕ. ಇವು ನಾಷ್ಟ ಮಾಡಿದಿಲ್ಲ? ನಾಷ್ಟ ಇಲ್ಲ. ಇವು ಆನಂದ ಇಡ್ಲಿ ತಂದು ಕೊಟ್ಟಿದ್ದೆ. ತಿಂದಿಲ್ಲ? ತಿಂತೀನಿ. ಈಗ ಅಡ್ಗೆ ಮಾಡ್ತಾಳ. ಅಡ್ಗೆ ಮಾಡಿಬೇಕಾ ನೀ ಊಟ ಮಾಡಕ್ಕೆ? ಅಡ್ಗೆ ಮಾಡ್ತಾಳು ಮತ್ ಮಾಡ್ತಾಳ. ಅಲ್ಲಿ ಹೋಗಿ ಬರ್ಲಿನ. ಈಗ ಹುಚ್ಚು ಒಂದು ತಾಯಿ ಸಿಕ್ಕಂಗಾತ, ಮಗ್ಗ ಒಬ್ಬಕ್ಕೆ ಅವು ಸಿಕ್ಕಂಗಾತ. ನಾನು ತಿಂಡಿಗಾಗಿ ನಾ ತಂದಿಲ್ಲ. ಆ ಜಿದ್ದನ ಬೇರೆ ಇತ್ತು. ನಮ್ಮ ಅಣ್ಣಾಗ ದೇವ್ರ ಕಾಪಾಡಿದ. ಮೊದ್ಲಿನ ವೈನಿ ನಮ್ಮ ಅಣ್ಣಾಗ ವಿಷಾಯಕ್ಕೆ ಕೊಲ್ತಿಳ. ಅವಾಗ ನಮ್ಮ ಅಣ್ಣ ಸತ್ರ ಕೂಳೆ ನನ್ನ ಗತಿ ಭಾಳ ಕೆಟ್ಟ ಆಗ್ತಿತ್ತು. ನಮ್ಮ ಅಣ್ಣ ಸತ್ತ ಕೂಳೆ ನಾ ಇರ್ತೀನಿ ನನ್ನೂ ಕೊಲ್ತಿಳಕಿ. ವೈನಿ ಭಾಳ ಕೆಟ್ಟಿದ್ಳಕಿ.
ಹೈ ಮಮ್ಮಿ ಏನೋಪ್ಪ ಹರೆ ಓದ್ತಾರ ಬಂದಳು. ಅಪ್ಪ ನೀರು ತರ ಕಳ್ಸಾಡ್ಲಾಕಿಗೆ ಅಪ್ಪ ಒಟ್ಟ ಬುದ್ಧಿ ಇಲ್ಲಪ್ಪ. ಮಮ್ಮಿ ನಿಲ್ಲ ಕಂಡೈತಲೆ ಕೊಡ. ನಾ ತರ್ತೀನಿ ಬಿಡಪ್ಪ. ಏ ಬ್ಯಾಡ ಕೊಡ. ನೀ ತರ್ತೀಯ ಅವರ ಸಾವ್ಕಾಸ್ ಬಾ ನೀ ಕೈ ಕೊಡಿಲ್ಲ. ನಡಿಯಪ್ಪ. ಬಾ ಸಾವ್ಕಾಸ್. ಎಲ್ಲಿ ಹೋಗಿದ್ದಿ ಮುಂಜಾನಿಂದ್ರ? ಇಲ್ಲೇ ಹೋಗಿ ನೀವು. ನೀ ಯಾಕೆ ತರಕ್ ಹೋಗಿದ್ದಿ? ನಮ್ಮ ಮನಿ ತೆಗ್ದ ನಾವು ಮಾಡುದ್ಲ ಮತ್ತೆ ಯಾರು ಮಾಡ್ಬೇಕು ಬಂದ. ನಡಿ ಒಳಗ. ಎಲ್ಲಿ ಹೋಗಿದ್ಪಾ ಬಿಸ್ಲಾಗ? ಅಲ್ಲಿ ಎಷ್ಟು ಸುಡಾತೈತಿ ನೋಡು. ಇರ್ಲಿಲ್ಲ ಬಾ ನಡಿ ಒಳಗ. ಯಪ್ಪ ಮಗನ, ಅಯ್ಯೋ ನಾ ಒಂದು ಮಾತು ಹೇಳ್ತೀನಿ ಕೇಳ. ಕೇಳ್ಯಾವ. ನಿನಗೆ ಏನೋ ತ್ರಾಸ ಇರಲಿ ಏನೋ ಕಷ್ಟ ಇರಲಿ ಎಲ್ಲ ನನ್ನ ಮುಂದೆ ಹೇಳ್ತಪ್ಪ. ನಾನು ನಿಮ್ಮ ಅವ್ವ ಅತ್ತ ತಿಳ್ಕೊ. ಯಪ್ಪ ನಿನ್ನ ನನ್ನ ಮಗನಕಿಂತ ಹೆಚ್ಚತ್ತ ತಿಳ್ಕೊಂಡನಿ. ನಿನ್ನೇನ ನನ್ನ ಮಗ ಇವ, ಇನ್ನು ಮುಂದೆ ನನಗೆ ಯಾವ ಮಕ್ಳು ಬೇಡ, ನೀನ ನನ್ನ ಮಗ ತಿಳ್ಕೊಂಡನಿ. ಮತ್ತು ನಿಮ್ಮ ಅಪ್ಪ ಭಾಳ ಸಿಟ್ನೇ ಅದಾನಪ್ಪ. ಅವನ ಮುಂದೆ ನೀ ಯಾವುದೋ ತಪ್ಪು ಮಾಡಾಕದು ಹೋಗ್ಬೇಡಪ್ಪ. ಇಲ್ಲ ಹೇಳವ ಏನು ಮಾಡಂಗಿಲ್ಲ. ಯಪ್ಪ ಇನ್ನೊಂದು ಮಾತು, ನೀ ಏನೋ ಸಣ್ಣದು ತಪ್ಪು ಮಾಡಲಿ ದೊಡ್ಡ ತಪ್ಪು ಮಾಡಲಿ, ನಿಮ್ಮ ಅಪ್ಪಗ ನನಗೆ ಗೊತ್ತಿಲ್ದ ಯಾವ ತಪ್ಪು ಮಾಡಂಗಿಲ್ಲ ಅವತ್ತು ಹೇಳಿ ನನಗೆ ಆಣಿ ಕೊಡಿಪ್ಪ. ಇಲ್ಲವ ಯಾವ ತಪ್ಪು ಮಾಡಂಗಿಲ್ಲ ತೋಯವ, ನಿನಗ ಅಪ್ಪ ಗೊತ್ತಿಲ್ದ ಸಾಕ್ಯಪ್ಪ. ಯಾಕಂದ್ರೆ ಎರಡನೇ ಹೆಂಡತಿ ಬಂದಳು ಮಗನ ಚೆನ್ನಾಗಿ ನೋಡ್ಕೊಲಿಲ್ಲ, ಇಂಥ ತಪ್ಪು ಮಾಡಿದ ಅಂಥೇಳಿ ನಮಗೆ ಕೆಟ್ಟ ಹೆಸರು ಬರಬಾರ್ದಪ್ಪ. ಅದ್ರ ಸಂಬಂಧ ನಿನ್ನ ಕಡೆ ಮಾತು ತಗೊಳತ್ತೇನೆ. ಇಲ್ಲ ಹೇಳವ. ಸಾಕ್ಯಪ್ಪ, ನನ್ನ ಮಾತಿಗೆ ಹ್ಞೂ ಅನ್ಲಿ ಅಷ್ಟ ಸಾಕು. ಯವ್ವ ಅಪ್ಪ ಎಲ್ಲಿಗಾನವ? ಯಪ್ಪ ಅಲ್ಲಿ ಪೌಣ್ಯಾರ ತಂಬು ಕಡೆ ಹೋಗಿ ಬರ್ತನಂತ ಹೋಗ್ಯಾನ. ಹೌದು ಅಯ್ಯ ಬಂದ್ಲವ ಅಪ್ಪ. ಎಲ್ಲಿ ಹೋಗಿದ್ದು? ಎಲ್ಲಿಲ್ಲಪ್ಪ ಇಲ್ಲೇ ಹೋಗಿನಿ. ನಿನಗೆ ಎಲ್ಲರೂ ಹೋಗುತ್ತ ಹೇಳಿ ಹೋಗತ್ತೆ ಹೇಳಿನಿಲ್ಲ ನನಗೆ. ನೀ ಇದ್ರಿಕಿಲ್ಲಪ್ಪ. ಅಲ್ಲಿ ನಿಮ್ಮ ಮೌಗರ್ ಹೇಳಿ ಹೋಗ್ಬೇಕಲ್ಲ. ಹೇಳ್ತೀನಿ ಅವಾಗ. ಹಂಗ್ಯಾಕೆ ಸಿಟ್ಟು ಮಾಡ್ತೀರ ಖುಷಿಗೆ? ಹೇಳಿ ಹೋಗ್ತಾನಲ್ರಿ. ಸಿಟ್ಟಲ್ಲವ, ನಾ ಹೇಳೋ ಮಟ್ಟ ಕೇಳಿಲಿ. ಮಕ್ಕಳ ತಾಯಿಗಾರ ತಂದಿಗಾರ ಹೇಳಿ ಹೋಗ್ಬೇಕು. ಎಲ್ಲಿ ಹೊಂಟೋದು, ಏನು ಮಾಡಕ್ಕೆ ಹೊಂಟೋದು, ಏನು ಕೆಲಸ ಐತಿ ಹೇಳಿ ಹೋಗ್ಬೇಕು. ಇಲ್ದ್ರ ಅದ ರಾಜ್ಯ ಬರ್ತೈತಿ. ಮುಂದೆ ಇವ್ರಿಗೆ ಹೆಂಡ್ರ ಮಾಡ್ರು ಹೇಳಿಲ್ದ ಹೋಗಿ 4 ದಿವಸ ಇದ್ದು ಬರ್ತಾರೆ ಎಲ್ಲಾರ. ನಮ್ಮ ಮಗ ಹಂಗಿಲ್ಲ, ಭಾಳ ಶಾನ್ಯಾವದಾನ. ನೋಡಿ ಹೆಂಗೆ ಮಾಡ್ತಿ ಮಾಡ. ಏನು ನಿನ್ನ ಸಂಸ್ಕಾರದಿಂದ ಸುಧಾರಿಸ್ತಾನ ನೋಡುನು. ನೀವ ಒಬ್ರು ಕೆಟ್ಟದಾರ ಅಂತ ಹೇಳಿ ಎಲ್ಲಾರನು ಕೆಟ್ಟದ ತಿಳಿಯಾಕೆ ಹೋಗ್ಬೇಡ್ರಿ. ಅವ್ರವ್ರ ಬುದ್ಧಿ ಮೇಲೆ ಇರ್ತೈತ್ರಿ. ಯಾರು ಕೆಟ್ಟ ತಿಳ್ಕೊಂಡಿಲ್ಲ ನಾ. ಕೆಟ್ಟಿದ್ದವ್ರು ಹಾಳಾಗಿ ಹೋಗ್ತಾರ ತಾವಕ್ಕೆ ತಾವ. ಅವ ಮ್ಯಾಲೆ ನಾವು ಕಣ್ಣು ಮುಚ್ಕೊಂಡು ಕೂತಿಲ್ಲವ. ಅದೇನು ತಲೆ ಕೆಡಿಸ್ಕೊಂಗಿಲ್ಲ. ಈಗ ಊಟಕ್ಕಂತ ಮಾಡಿದೆ. ಊಟ ಮಾಡಕ್ಕಿರತ್ತ ಬರ್ರಿ. ಸಣ್ಣ ಮಾಮಗಳು ಎಲ್ಲಿ ಹೋಗ್ಯಾರ? ಇಲ್ಲ ನಾ ಆಚೆಗಡೆ ತಂಬಕ್ ಹೋಗಿಲ್ಲ ಪಾವನ್ಯಾರ. ಊಟ ಮಾಡಿಸೇ ಕಳಿಸ್ಯಾರ ನನ್ನ. ನೀವು 3 ಮಂದಿ ಊಟ ಮಾಡ್ರಿ. ಅಲ್ಲೇ ನೀವು ಅಷ್ಟು ಊರಾಗಿನ ಮನೆಗೆ ಹೋಗಿ ಬರ್ನು ನೀನು. ನಾನು ಅದನ್ನ ಕೇಳ್ಬೇಕನ್ನತ್ತೀನ್ರಿ ನಾ. ಏನ ಊರಾನ್ ಮನ್ಯಾಗ ಹೋಗುನೋ ಬೇಡ ಅಂತ ಹೇಳ್ರಿ. ನಮ್ಮ ಮನೆಗೆ ನಾವು ಹೋಗಕೇನೆ ಯಾರ್ದೇನು ಮಗನ ಅಜ್ಜಿಕೈತೇನ. ಅಂದ್ರೆ ತಂಬುದಾಗ ಕುರಿ ಅದು ಇದ್ದೂರ್ಲ. ಈಗ ಹೋದವ್ರನ್ನ ಬರ್ನು. ಅದ 8 ದಿವಸ ಆತ ಕದ ತೆಗ್ದಿಲ್ಲ ಮನಿ ಅದನ್ನ. ಅದನ್ನ ನಾನು ಅಲ್ಲಿ ಅಟ್ ಹೋಗಿ ಸ್ವಚ್ಛ ಮಾಡಿ ಬರ್ನು. ಸ್ವಚ್ಛ ಮಾಡಿ ಬರ್ನು. ಅವ್ರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಕೊಡ. ನೀ ಇಲ್ಲೊಳ್ಳೆ ಊಟ ಮಾಡ. ನಿಮ್ಮ ಮಮ್ಮಿ ಇದನ್ನ ಕಟ್ಟಿ ಕೊಡ್ತಾಳ ಬುತ್ತಿ. ಬುತ್ತಿ. ಅಲ್ಲಿ ಹೋಗಿ ಪಟ್ನ ಕೊಟ್ಟ ಬಾ ಅವ್ರಿಗೆ ಆಳ್ ಮನುಷ್ಯರಿಗೆ. ಹೋಗಿ ಬರ್ಬೇಕು ಪಟ್ನ. ಹೋಗ್ರಿ ಊಟ ಮಾಡೋಗ್ರಿ. ಅವ್ ರಾಜ ಎಲ್ಲಿ ಹೋಗ್ಯಾನ? ನಮ್ಮ ತಮ್ಮ ಎಲ್ಲಿ ಹೋಗ್ತು ಅದು ಹುಚ್ಚಿ. ಅಲ್ಲಿ ನಾನು ನೋಡ್ದ ನಾಳೆ ನೋಡಿ. ಏ ಬಾಯ್ಲೆ ಊಟ ಮಾಡಕ್ಯ. ಅಯ್ಯೋ ಅಣ್ಣ ಬಂದಲ್ಲ. ಅಣ್ಣ ಬಂದೇನು? ಬಾಯ್ನಿ ಇದೇನು ಬಿದ್ರ ಬಡಿಗೆ ತಗೊಂಡ್ ಅಡ್ಡಾಡತ್ತೆ? ಅಲ್ಲಿ ಕಂಟಿ ಬಿದ್ದಲ್ಲ ಅವೆಲ್ಲ ಕುಡ್ಸಾತೀನಿ. ಮತ್ತು ಕುರಿ ತಿನ್ನಾಕ ಬರ್ತಾವಲ್ಲ ತೋಳದು ರಾತ್ರಿ, ಅದಕ್ಕಾಗಿ ಎಲ್ಲ ಕಂಟಿ ಇದು ಮಾಡ್ಸಾತೀನಿ. ಬರಂಗಿಲ್ಲ ಅದೇನು ತಲೆ ಕೆಡಿಸ್ಕೋಬೇಡ. ಇಲ್ಲೇನು ತೋಳ ಗಿಳ ಏನೂ ಇಲ್ಲ. ನೀವು ಕೆಲಸ ಮಾಡ, ಹೊಟ್ಟೆ ತುಂಬ ಊಟ ಮಾಡು. ನಿಮ್ಮ ವೈನಿ ಊಟಕ್ಕೆ ಮಾಡ್ಯಾರ. ಹೋಗ ನೀ ಅಣ್ಣ ಊಟ ಮಾಡಿ. ನಾ ಮಾಡಿ ಬಂದಾಳ. ಅಲ್ಲಿ ಪವನ್ಯಾರ ತಂಬಕ್ ಹೋಗಿನ್ಯಾ. ಅಲ್ಲೇ ನಾನು ಬಿಡ್ಲಿಲ್ಲ, ಅವ್ರ ಊಟ ಮಾಡಿಸ್ರು. ನೀ ಹೋಗ್ರಿ, ಹೋಗು ಊಟ ಮಾಡಕ್ ಹೋಗ. ಬಗಿಲಿ ಬಡಿಗೆ ಹೋಗಿ ಅಲ್ಲಿ ಹೋಗಿ.
ಈಕೇನು ಊಟಕ್ಕದು ಕೊಟ್ಲು ಏನ ಇರ್ಲ. ಏ ರೇಣಿ, ಏ ಏನು ಮಾಡತ್ತಿಲ್ಲ? ಬಾ ಪಟ್ನ ಬಾ, ಹೋಗುನು ಬಾ. ಎಷ್ಟೊತ್ತು ಮಾಡತ್ತಿ? ಹಾ ಹೋಗುನು. ಇದ ಅವ್ರಿಗೆ ಊಟಕ್ಕೆ ಹಾಕೊಟ್ಟೆ? ಊಟ ಮಾಡಿರಿ, ನಾನು ಮಾಡೀನಿ ಊಟ. ರಾಜ ಹಾಕೊಟ್ಟಿಲ್ಲ? ಅವ್ ಊಟ ಮಾಡಿದ್ರಿ, ಊಟ ಮಾಡಿದ? ಎಲ್ಲಾರು ಊಟ ಮಾಡಿದ್ರಿ. ನೀ ಮಾಡಿದಿಲ್ಲ? ನಾನು ಮಾಡ್ರಿ. ಮನ್ಯಾಗ ಬದ್ನಿಕಾಯಿ ಇದ್ರಿ, ಬದ್ನಿಕಾಯಿ ಪಲ್ಯ ಮಾಡೀನ್ರಿ. ಮತ್ತ ರಾಜು ಮಾಮ ಮೊಸರಿ ಹಚ್ಚಿದ್ರು, ಮೊಸರಿ ಇತ್ತು, ಹಾಲ, ರೊಟ್ಟಿ ಊಟ ಮಾಡ್ರಿ. ಹೊಟ್ಟಿ ತುಂಬಾ ಊಟ ಮಾಡಿದ್ರಿ 3 ಮಂದಿ. ಭಾಳ ಚಲೋ ಆತ. ಅಲ್ಲಿ ಊರಾಯಿನ ಮನಿಗಟ್ಟು ಹೋಗುನು. ಹೋಗಿ ಅದ 8 ದಿವಸ ಆತು ಅದನ್ನ ಬಾಗಲ ತೆಗೆದಿಲ್ಲ, ಅದನ್ನ ಹಸನ್ ಮಾಡಿ ಬರ್ನು. ಹತ್ತು ಪಟ್ನ ಹತ್ತು. ಅವ್ರಿಗೆ ಊಟಕ್ಕೆ ಕಟ್ಕೊಟ್ಟೆ? ಚಲೋ ಆತ್ ನಡಿ, ಎಲ್ಲ ಕೆಲಸ ಮುಗೀತ. ಎಂಟು ದಿವಸ ಆತು ನೋಡಿ, ಇಲ್ಲಿ ನೋಡಿಲ್ಲ ನಾವು. ಗಡಿ ಹನಿಕಾಯ್ಕಿ ಯಾರು ಕಸ ಏನು ನಮ್ಮನಿ ನೋಡ ಇಲ್ಲಿ. ಇಲ್ಲ ವಾರದಾಗ ಒಂದು 2 ಸಲ ಬಂದು ಇದನ್ನು ಸ್ವಚ್ಛ ಮಾಡ್ಕೊಂಡು ಹೋಗ್ಬೇಕು. ಈಗ ಬಂದೇನೆ ಹೇಳ್ರಿ, ವಾರದಾಗ 2 ಸಲ, 2 ದಿವ್ಸಕ್ಕೆ ಬಂದು ಸ್ವಚ್ಛ ಮಾಡಿ. ಅದನ್ನೇ ಹೇಳತ್ತೀನಿ ನಾನು. ಈಗ ನಾನು ಹೊರಗಿಂದೆಲ್ಲ ಜಾಡ್ಸ್ಕೋತಾನೆ ಅದನ್ನು. ಹಾಂ ರೀ. ಏನು ಒಳಗಿಂದ ನೀವು ಒಂದು ಸ್ವಲ್ಪ ಜಾಡ್ಸ್ಕೊಂಡ್ಬಿಡ್ರಿ. ನೀವು ಯಾಕೆ ತ್ರಾಸ ತಗೋತೀರಿ? ಹೊರಗಿಂದ ನಾನು ಜಡ್ಸ್ಕೊತೀನಿ, ಒಳಗಿಂದ ನಾನು ಜಡ್ಸ್ಕೊತೀನಿ. ಆರಾಮ್ ಕುಂಡ್ರಿ ನೀವು. ಏನು ಆರಾಮ್ ಕೊಡಿರ್ತೀನಿ ನಡಿ. ಏನು ಕೈ ಹತ್ತೈತೇನ? ಕೆಲಸ ಮಾಡ್ಬೇಕು ಮನುಷ್ಯ. ಮಾಮ ಮೊದ್ಲಿನ ಮನಿ ಎಲ್ಲ ತೆಗ್ದ ಮನಿ ಭಾಳ ಚಂದ ಕಟ್ಸೀರಿ. ಇದೇನ ಇಂಜಿನಿಯರ್ ಪ್ಲ್ಯಾನ್ ಇಲ್ಲ, ಏನೂ ಇಲ್ಲ. ನಮ್ಮಪ್ಪ ಮೈಸೂರಿಗೆ ಇದಕ್ಕೆ ಹೋಗಿದ್ಲ ದಸರಾಕ್ಕೆ. ಹೇಳಿದಾಗ ಅಲ್ಲಿ ಏನೋ ಪಾವನ್ಯಾರ ಮನಿ ಇತ್ತತ್ತೆ. ಆ ಮನಿ ನೋಡಿ ಅದನ್ನ ಇದನ್ನು ಮಾಡಿದ್ದಾನೆ. ಆದರೂ ಭಾಳ ಚಂದ ಕಟ್ಟಿರಿ ಮನಿ ರೀ. ಮನಿ ಮಾಡ್ಕೊಂಡ್ ಬರಲ್ರಿ? ಬ್ಯಾಡ ಬೇಡ ಬೇಡ. ಮನಿ ಭಾಳ ಚಂದ ಕಟ್ಟೇರಿ. ಮತ್ತು ನಿಮ್ಮ ಕುರಿಗಳು ಅದಾವು, ನಿಮ್ಮ ಹೊಲ ಐತಿ, ನಿಮ್ಮ ಮನಿ ಐತಿ ಅನ್ನಕ್ಕೆ ಹೋಗ್ಬೇಡ. ಅದ ನಂದು ಅಟ್ಟ ಅಲ್ಲ, ನಿಂದು ಐತಿ. ಮರ್ಯಾಕೆ ಹೋಗ್ಬೇಡ ಅದನ್ನು. ಇಲ್ಲ ಹೇಳ್ರಿ, ಮದುವೆ ಮಾಡ್ಕೊಂಡು ಬಂದದಿ. ಈಗ ಒಮ್ಮೆ ಬಂದೇನ್ರಲ್ಲ, ಬಾಯಿ ತಪ್ಪು ಬಂದಿರ್ತೈತೆ ಅಷ್ಟೇ ರೀ. ಒಟ್ಟನೆ ಆರಾಮಿರ. ಒಂದು ಮಾತು ನಿನಗೆ ನಾ ಹೇಳ್ತೇನೆ, ನಮ್ಮ ಮನೆ ಪದ್ಧತಿ. ನನ್ನ ಮಗ ಮತ್ತು ನಮ್ಮ ತಮ್ಮ ಇವ್ರನ್ನ ಇಬ್ಬರನ್ನು ನೀ ಬಂಗಾರಂಗೆ ನೋಡ್ಕೊಂಡೆ ಅಂದ್ರೆ ಅದಕ್ಕಿಂತ ದೊಡ್ಡ ಸರ್ವಸ್ವ ನನಗೆ ಯಾವ್ದ್ರಾಗೂ ಇಲ್ಲ. ಅವ್ರ ನಿಮ್ಮ ತಮ್ಮ ಮತ್ತು ನಿಮ್ಮ ಮಗ ಅನ್ನೋಕ್ಕಿಂತ ನನ್ನ 2 ಮಕ್ಕಳು. ಇಷ್ಟೇ ಅಷ್ಟೇ. ನಮ್ಮವ 2 ಮಕ್ಳು ಅಂತ ಹೇಳಿ ನಾ ಜೋಪಾನ ಮಾಡ್ತೇನೆ. ಇಲ್ಲಿ ತನಕ ಏನಾಗೈತಿ ಆಗೈತ್ರಿ. ಅವ್ರು ಬಂದವ್ರು ಮೊದ್ಲಿನವ್ರು ಹೆಂಗೆ ನೋಡ್ಕೊಂಡವ್ರು ನನಗೆ ಗೊತ್ತಿಲ್ಲ. ಆದ್ರೆ ನಾ ಅವ್ರ ಸ್ವಂತ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತೇನೆ ರೀ. ಎಷ್ಟು ವಿಚಿತ್ರ ಐತಿ ನೋಡಿ ಜಗತ್ತ. ಹಾಂ, ಒಂದು ಹೆಣ್ಣಿನಂಗೆ ಒಂದು ಹೆಣ್ಣಿಲ್ಲ, ಒಂದು ಗಂಡಿನಂಗೆ ಒಂದು ಗಂಡಿಲ್ಲ. ಅವ್ನು ಲೀಲಾರ ಹೆಂಗೈತಿ ನೋಡು. ಆಕಿ ಈಗ ವಿಷ ಹಾಕಾಳು, ಇನ್ನೊಂದಿಟ್ಟು ನಿಂತು ವಿಷ ಹಾಕಾಳು. ನಮ್ಮ ತಮ್ಮಗತ್ತಿದ್ದು ನಾವು ಆಯ್ಕೆ ಒಪ್ಪರೆ. ಆದ್ರೆ ನನ್ನ ಮಗ ಇದ್ದಂಗೆ ಅಂತೇಳಿ ನೀನು ಒಪ್ಕೋತಿ. ಭಾಳ ವಿಚಿತ್ರ ಐತಿ ಜೀವನ. ಮತ್ತು ಇನ್ನೊಂದೇನ, ನನ್ನ ಜೀವನ ಸುತ್ತೂತ್ರಾಗೋ ಸಂಬಂಧ ದೇವ್ರು ನೆನ ಕಟ್ಟಿದೆ. ಆಮೇಲೆ ಇನ್ನು ಮ್ಯಾಲೊತ್ತು ಮುಂದೆ ಅನಾಹುತ ಆಗಬಾರ್ದು ಅಂಥೇಳಿ ಅವ್ನು ಎಷ್ಟು ಕೈ ಮುಗಿದ್ರು ಬೀರಾಪಜ ಕಡಿಮೆ ಐತಿ. ಎಲ್ಲ ಚಲೋ ಆಗೋ ಟೈಮ್ದಾಗ ಅನಾಹುತ ಆಗ್ತೈತೆ ಅನ್ನೋ ಮಾತು ಯಾಕೆ ಮಾತಾಡ್ತೀರಿ? ಚಲೋನ ಆಗ್ತೈತ್ರಿ ಇನ್ನು ಮುಂದೆ. ಚಲನ ಆಕೈತಿ. ಇನ್ನೊಂದು ಹೇಳ್ತಾನೆ, ಆಕಿ ಭಾಳ ಥರ್ಡ್ ಕ್ಲಾಸ್ ಮನೋಭಾವ ಐತಿ ಆ ಹೆಣ್ಮಗಳು. ಅನ್ಬೇಡ್ರಿ ಹಂಗೆ. ನಾ ಹೇಳೋ ಮಟ್ಟ ಕೇಳಿಲ್ಲ. ಯಾಕಂದ್ರೆ ನಾ ಇಲ್ದಾಗತ್ತು ಬಂದ ಯಾರೇ ಪರ ವ್ಯಕ್ತಿ ಇರಲ್ಲ, ಅವು ಬಂದಂದ್ರೆ ಯಾಕೆ ಬಂದರಿ, ಎದ್ರ ಸಂಬಂಧ ಬಂದರಿ, ಏನು ಕಾರಣ ಐತಿ, ನಮ್ಮವ್ರು ಬಂದ ಬಳಿಕ ನೀವು ಬೈರಿ ಅಂತ ಹೇಳೋದು ಅಷ್ಟೇ ಕೆಲಸ. ಯಾಕಂದ್ರೆ ಒಂದು ಸ್ವಲ್ಪ ಈಗ ಸದ್ದ ಗಾಡಿಗೂ ಕಿವಿ ಇರ್ತಾವ, ಭಾಳ ಎಚ್ಚರದಾಗಿರ್ಬೇಕು ಇಷ್ಟ, ಮತ್ತೊಂದೇನಿಲ್ಲ. ನೀವು ಹೇಳೋದ್ರಾಗೂ ಕರೆ ಐತ್ರಿ. ನಾನು ಹೊಸದಾಗಿ ಬಂದೇನಿ, ಇಲ್ಲಿ ಹೆಂಗೈತೆ ಅನ್ನೋದು ನನಗೆ ಗೊತ್ತಿಲ್ಲ. ಏನಿಲ್ಲ, ನಮ್ಮ ಮನೆ ಪದ್ಧತಿ ಹೇಳಿನ ಅಷ್ಟೇ ನಿನಗೆ. ಸಂಸ್ಕಾರ ಬಗ್ಗೆ ನಾನು ನಿನಗೆ ಕಲ್ಸಕ್ಕೆ ಸಾಧ್ಯನಿಲ್ಲ. ಯಾಕಂದ್ರೆ ನಿಮ್ಮಪ್ಪ ಅದನ್ನು ಮೊದಲ ಕಲಿಸಿಬಿಟ್ಟ. ನಾನು ಗೊತ್ತೈತಿ ನನಗೆ ನೀ ಹೆಂಗದಿ ಅನ್ನೋದು ನನಗೆ ಗೊತ್ತೈತಿ. ನಾನು ಹೃದಯಕ್ಕೆ ಸುದಕ್ಕೆ ಗೊತ್ತೈತಿ. ಒಂದು ಅರ್ಧ ತಿಳಿದ್ರುಕು, ಒಂದು ಅರ್ಧ ಏನೋ ನನಗೆ ಗೊತ್ತಾಗದ್ರುಕು ಅದನ್ನು ತಿಳಿಸಿ ಹೇಳ್ರಿ. ಹೇಳೋ ಹಾಕಿ ನಿಮಗೈತಿ.
ಅಪ್ಪ ಹೇಳುವಷ್ಟು ಹೇಳ್ತಾನು, ಕಳ್ಸುವಷ್ಟು ಕಲ್ಸಿರ್ತಾನು. ಆದ್ರೆ ನಿಮಗೂ ಆಸೆಗಳು ಇರ್ತಲ್ಲ, ನನ್ನ ಹೆಂಡತಿ ಹಿಂಗೆ ಇರ್ಬೇಕು ಅನ್ನೋದ. ಅದನ್ನೆಲ್ಲ ನೀವು ಹೇಳ್ರಿ. ನಿಮ್ಮ ಮಾತಿನಂತೆ ನಡ್ಕೋದ್ ನನ್ನ ಧರ್ಮ ಐತಿ. ನನಗೆ ಯಾವ್ದಾರ ಅವಶ್ಯಕತೆ ಇಲ್ಲ. ಬಂದ ಮಾತನ್ನ ಹೇಳ್ಬೇಕಂದ್ರೆ ನನ್ನ ತಮ್ಮ, ನನ್ನ ಮಗ, ನನ್ನ ಕುಟುಂಬ ಒಂದು ಒಳ್ಳೆಯ ರೀತಿಯಿಂದ, ನೀ ಶಾಂತ ರೀತಿಯಿಂದ ಅವ್ರನ್ನ ಅಣ್ಣ ಅಪ್ಪ ಅಂತ ಅನ್ಕೋತ ನೋಡ್ಕೋತ ಹೋಯ್ದೆ ಅಂದ್ರೆ ಅದಕ್ಕಿಂತ ದೊಡ್ಡದ ಯಾವುದು ನನಗೆ ಜಗತ್ತಿಲ್ಲ. ನಾ ಒಂದ ಮಾತು ಹೇಳಿನಲ್ರಿ, ಅವ್ರು ನನ್ನ ಮಕ್ಕಳ್ರಿ. ನನ್ನ ಮಕ್ಕಳು ಅನ್ನೋಕ್ಕಿಂತ ನಮ್ಮಿಬ್ರು ಮಕ್ಕಳು ಅವ್ರು. ಅಷ್ಟೇ. ಅದೇನೋ ಯಾಕಂದ್ರೆ ಇನ್ನೊಂದು ಮಾತು ನಾನು ಹೇಳ್ತೀನಿ ಕೇಳಿಲಿ. ಈಗಿನ ಜನ ಸಮಾಜ ಹೆಂಗೈತೆ ಅಂದ್ರೆ ತನ್ನ ಮಗ 20 ವರ್ಷದವ ಇರಾಕಾಗಲಿ ಹಿಂತಿನ ಮಾಡ್ಕೊಂಡ್ ಬಂದತ್ತೇಳಿ ನನ್ನ ಮ್ಯಾಲೆ ಸೆಟ್ ಆಗಿರ್ತಾರೆ. ಮತ್ತು ಹಿಂದೆ ಚುಚ್ಚಿ ಮಾತಾಡ್ತಾರೆ. ಹೋಗಿ ಅದನ್ನೇನು ತಲೆ ಕೆಡಿಸ್ಕೊಂಗಿಲ್ಲ. ಯಾಕಂದ್ರೆ ನಾವು ಎಟ್ಟು ತಕ್ಕೋತ ಹೋಗಲ್ಲ, ಅದ ರಾಡಿ ಗಾಡಿದ್ದಂಗೆ ಎಟ್ಟು ಗೊಜ್ರು ಫಲಸ ಬರೋದು. ಬಿಡ್ರಿ ಅದನ್ನ. ಮಂದಿ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಮಂದಿ ನಾವು ಚಲೋ ಇದ್ರು ಮಾತಾಡ್ತಾರೋ, ನಾವು ಕೆಟ್ಟ ಇದ್ರು ಮಾತಾಡ್ತಾರ್ರಿ. ನಮ್ಮ ಪರಿಸ್ಥಿತಿ ಏನಂತ ಹೇಳಿ ಅವ್ರಿಗೆ ಗೊತ್ತಿರಂಗಿಲ್ಲ. ನಾವು ನಮ್ಮ ಪರಿಸ್ಥಿತಿ ತಕ್ಕಂಗೆ ನಡೆದೀವಿ. ಈಗ ಕೆಲಸ ಭಾಳ ಅದಾವ್ರಿ ಮಾಡುವ, ಮಾತಾಡ್ಕೊತ ಕೂತ್ರ ಕುಂಡ್ರದಾಗ್ತೈತ್ರಿ. ನಾ ಕೆಲಸ ಮಾಡ್ಕೊ ಹೋಗ್ತೇನ್ರಿ. ನೀನ ಇಲ್ಲಿ ಒಳಗಿಂದೆಲ್ಲ ಚೊಕ್ ಸ್ವಚ್ಛ ಮಾಡ್ಕೊ, ನಾನು ಹೊರಗಿಂದೆಲ್ಲ ಚೊಕ್ ಜಾಡ್ಗುಡಿ ಹುಡ್ಕೋತ ನಾ ಮಾಡ್ಕೋತೀನಿ. ಕುಂಡ್ರಿ ನೀವು ಸುಮ್ಮ. ಒಬ್ಬಗೆ ತ್ರಾಸ ಆಕೈತಿವಪ್ಪ. ಆಗ್ಲಿ ಹೇಳ್ರಿ, ನನಗೇನು ಹೊಸಾದೇನ್ರಿ ಕೆಲಸ ಎಲ್ಲ ರೀ. ಕುಂಡ್ರಿ, ನಿಮ್ಗೆ ಚಾ ಮಾಡಿ ಕೊಡ್ತೇನೆ, ನಾ ಕೆಲಸ ಮಾಡ್ಕೋತೀನಿ. ಚಾ ಕೊಡ್ಕೋತ ಕುಂಡ್ರಿ. ಆಯ್ತು, ಕೆಲಸ ಮಾಡ್ಕೋತೀನಿ. ನಾ ಅಲ್ಲಿ ಹೊರಗೆ ಕೂತಿರ್ತು ನೋಡು. ನಿನ್ನೆ ಕೆಲಸ ಮಾಡ್ಕೊ, ಏನು ಮಾಡ್ಕೋತಿ ಮಾಡ್ಕೊ. ಭಗವದ್ಗೀತಾದಾಗ ಒಂದು ಮಾತು ಹೇಳ್ತೈತಿ, ಏನು ಆದಿದ್ದೆಲ್ಲ ಚಲುಕ ಆಕೈತತ್. ಕಾಕ ಎಲ್ಲಿ ಕರ್ಕೊಂಡ್ ಹೊಂಟಿ ನೀನ? ಅಂಗಡಿಗೆ ನೀಡ್ಲ ನನಗೆ ಗುಂಡಾ ಕುಣಿಸ್ಕೊಂಡ್ ನನಗೆ. ಮಾರ ಗುಂಡಾ ಕಸ್ಕ ಅಂತೇಳಿ ನಾವ್ ಇಲ್ಲಿ ಕುರಿ ಕಾಯುತ್ನ್ಯಾಗ ಆಟ ಆಡ್ತು. ಗುಂಡಾಲಿ ಆಟ ಆಡ್ತು ನಾವ್. ಅದಕ್ಕಾಗಿ ಮಲ್ಯ ಅಂದಾನ, ನಾಳೆ ನೀ ಗುಂಡಾ ಅಂಗಡಿಯಾಗ ತರ್ಲಿಲ್ಲ ಅಂದ್ರೆ ನಿನಗೆ ಆಟ ಕರ್ಕೋದಿಲ್ಲ ತಂದ. ಮಾತ್ ಕೇಳ್ಬೇಡ, ಅಪ್ಪ ಬೈದ ಬಿಡ್ತಾನ. ನನಗೆ ಬೇಕು ಗುಂಡಾ. ಈಗ ನನಗೆ ಅಂಗಡಿ ಅಯ್ಯೋ ಅಂಗಡಿ ಬಂದೈತ್ಲ. ಬಂದೈತ್ ನಡಿ ಮನಿಗೆ ಹೋಗುನು. ನನಗೆ ಅಂಗಡಿ ಚಾಲೋ ಹೋಗ್ಬಿಟ್ಟ. ಇಲ್ಲಿ ಕುಂಡುನು ಬಾ ಮಾರ ನಿಂದ ಬಾಳಪ್ಪ. ನನಗೆ ಗುಂಡಾ ಬೇಕಾ ಇವತ್ತು. ನಾಳೆ ನನಗೆ ಅಲ್ಲಿ ಮತ್ ಮಲ್ಯ ಬೈತಾನ ನನಗೆ. ಬಂದ್ ಮಾಡ್ಯಾರ ಕಾಕ ಅವ್ರ. ಬರ್ತಾರ ಒಳಗದಾರ ನೋಡ್ನು ಬಾ ಇಲ್ಲಿ. ಒಳಗೇನ್ ಇರ್ತಾರೋ ಅಣ್ಣ? ಮಾರಾಯ ಒಳಗೆ ಇರಂಗಿಲ್ಲ ಅವ್ರ. ಅಣ್ಣ ಗುಂಡಾ ಕೊಡ ಅಣ್ಣ. ಎಲ್ಲೋ ಮಾರಾಯ ಅವ್ರ ಒಳಗದಾರ. ಆಮೇಲೆ ಇಲ್ಲ ಕುಂಡ್ರಿ, ನೀ ಹಾಕ ಕುಂಡ್ರ ಕಾಕ. ನನಗೆ ಗುಂಡಾ ಇಲ್ದ ನಾ ಎದ್ದು ಹೋಗೋದಲ್ಲ. ಗುಂಡಾ ಬೇಕಾ ನನಗ ಇಲ್ಲಿ? ಎಟ್ ಬೇಕಾ? 10. ಮಲ್ಯಾನ ಇಟ್ಟು ನೋಡು ನಡಿತಾವಣ. ಹಿಂಗ್ ಹಿಂಗ ಆಡೋದು ಹಿಂಗದ. ಹುಚ್ಚ ಅತರೇ ಆಡ್ತಾರು ಗುಂಡಾ. ನೋಡ್ಲ ಇಲ್ಲ. ಕಾಂಚಿನ ಗುಂಡಾ ಬೇಕು ನನಗೆ ಕಾಂಚಿನ ಗುಂಡಾ. ನಾಳೆ ಮಲ್ಯಾನ ಜೋಡಿ ನಾ ಆಡಿ ಗೆಲ್ಲ ಅವನನ್ನ. ಅಪ್ಪ ಹೇಳ್ತೀನಿ ಅಪ್ಪ ನಿನಗ. ಬ್ಯಾಡ, ಅಣ್ಣಾಗ ಹೇಳ್ಬೇಡ. ಅಣ್ಣ ಬೇಯ್ತು ಬೇಡ ಹೇಳ್ಬೇಡ. ಹೇಳ್ಬೇಡ ಗುಂಡಾ ತಗೋಬೇಡ. ವೈನಿ ಎಷ್ಟು ಸಲ ಊಟ ಮಾಡಿ ನೋಡ್ರಿ ಇವತ್ತು. ಹೌದು, ಎಷ್ಟು ಚೆನ್ನಾಗಿತ್ತು ಅಡಿಗೆ. ಇವತ್ತು 6 ತಿಂಗಳೇ ಹೊಟ್ಟೆ ತುಂಬ ಊಟ ಮಾಡಿ ನೋಡ್. 6 ತಿಂಗಳೇ? 6 ತಿಂಗಳಾಗಿತ್ತು ಊಟ ಮಾಡಿ ಹೊಟ್ಟೆ ತುಂಬ. ಆಕೆ ಅವ್ವ ಹಾಕ್ತಿರ್ಕಿಲ್ಲಣ್ಣ. ಎಲ್ಲಿ ಇಟ್ಟಿಟ್ಟು ಹಾಕ್ತಿಳು. ತಿನ್ನು ಹೋಗಿ ಶಾನ್ಯಾದಿ ಹೊರಗೆ ಹಾಕ್ತಿಳು. ಈಗ 6 ತಿಂಗಳಾತ್ ನೋಡಿ ಹೊಟ್ಟೆ ತುಂಬ. ಈ ವೈನಿ ಎಷ್ಟು ಚಲೋ ಚಲೋ ಅದಾಳ ಬಿಡಿ. ಮಮ್ಮಿ ಬಂದಕ್ಕೆ ಮಸ್ತ್ ಅದಾಳ. ಮತ್ತೆ ಬೇಕೇನು ಕೇಳತ್ತಿಲ್ಲ, ಅಟ್ಟು ಚಲೋ ಅದಾಳ ನೋಡು. ಇನ್ನ ಏನ್ರಿ ಬೇಕಾದ್ರೆ ನನಗೆ ಹೇಳತ್ತಂದಾಳ. ಹೌದು, ನನಗೂ ಅಂದಾಳ. ನೀ ಎಲ್ಲಾರು ಹೋಗ್ಬೇಕಂತ ನನಗೆ ಹೇಳು, ಅಪ್ಪ ಹೇಳಿ ಹೋಗಪ್ಪ ಅಂದಾಳು. ನನಗೂ ಅನ್ನತ್ತಾಳ, ನಿನಗೆ ಏನ್ರ ತಿನ್ನುದಾತು ನನಗೆ ಹೇಳಿ, ನಾ ಮಾಡಿ ಕೊಡ್ತಾನ ಅನ್ನತ್ತಾಳ. ಚಲೋ ಅದಾಳ, ಭಾಳ ಚಲೋ ಅದಾಳ. ಕಾಕ ನಿನಗ ಗುಂಡಾಣ ನಾಳೆ ತಂದು ಕೊಡ್ತಾನ. ಈಗ ಅಪ್ಪ ಲೇಟ್ ಆತಂದ್ರೆ ಇಬ್ಬರು ಬೈತಾನ. ನಡಿ ಹೋಗುನು ಮನಿಗೆ. ತಂದು ಕೊಡ್ತೀನಿ ನಾಳೆ ನಕ್ಕಿ ತಂದು ಕೊಡ್ತೀನಿ ಬಾ. ನಾವು ಮಲ್ಯಾನ್ ಜೋಡಿ ಆಡ್ಬೇಕು. ಅದಕ್ಕಾಗಿ ಆಡಕ್ಕೆ ಹೇಳ ಬಾ. ತಂದು ಕೊಡ್ತೀಯ? ಬಾ ಹೋಗುನ್ ಬಾ.
ಮನಿ ಎಲ್ಲ ಸ್ವಚ್ಛ ಆಗೈತ್ರಿ. ಸ್ವಚ್ಛ ಮಾಡಿದೀಗ? ಹಾಂ ಎಲ್ಲ ಸ್ವಚ್ಛ ಮಾಡೇನ್ರಿ. ನೀನು ಹೆಣ್ಮಗಳದು ಏನು ಮಿಷನ್ ಗಿಷನ್ ಇದೆಯೋ? ಚಾ ಚಲೋ ಆಗೈತ್ರಿ. ಮಸ್ತ್ ಐತಿ. ಈಗ ನಾ ನೋಡು ನೀವು ಒಳಗಿಂದ ಹಸನ್ ಮಾಡ್ಕೊಡ್ದೆ ಇದನ್ನ ನಾ ಹೊಡ್ಕೋತೀನಿಲ್ಲೋ ಅಲ್ಲ? ಆತಾಡ್ರಿ ಇದಷ್ಟಾದ್ರೆ ಆತ್ರಲ್ಲ ಇನ್ನೇನು ಅಂತ ಕೆಲಸ ಐತ್ರಿ. ಇದಷ್ಟು ಮಾಡ್ರ ಆತ್ರ ಕಡೆ ಕುರಿ ಕಡೆ ಹೋಗಿ ಬರ್ನ್ರಿ. ಮತ್ತೆ ಮುಂಜಾನೆ ಪೌಣ್ಯಾರ ಕಡೆ ನೀವು ಊಟ ಮಾಡಿದ್ರಿ? ಊಟ ಮಾಡಿ ಬನ್ನಿ ಮರ. ಒಟ್ಟ ಬಿಡ್ಲಿಲ್ಲ ನಾವ ಸಿದ್ದಪ್ಪ ಮಾವ ಅವ್ನು ಹೇಂತ ಒಟ್ಟ ಊಟ ಮಾಡಿ ಹೋಗತ್ ಕೂತಳಕಿ. ಅದು ಸಿದ್ದಪ್ಪ ಮಾವನ ಹೇಂತಿ ನಿಮ್ಮ ಅಪ್ಪನ ಅಣ್ಣನ ಮಗಳಾತಕಿ. ಹ್ಞೂ ರೀ ಕೇಳತ್ತೇಳಿ ನಿನ್ನಕ್ಕೆ. ನಾನು ನೋಡ್ರಿ ಕೇಳ್ರಿ ಅವಾಗ ನೀವು ಅಡಿಗೆ ಮಾಡತ್ ಬಿಟ್ಟು ಅದಿರ್ಲ ಏನು ಹೇಳಿ ಗೊತ್ತೈತೇನಕ್ಕೆ? ಮಾಮ ಆ ಹುಡುಗಿನ ತಂದದಿಲ್ಲನೇ ಇನ್ನು ಮ್ಯಾಲೊತ್ತು ನಿನ್ನ ಮನೆ ಉದ್ಧಾರ ಆಗಿ ಹೋಗ್ತೈತೆ ಅಂತ ಹೇಳಿಬಿಟ್ಲು. ಆತಳುವ ನಾವು ನಿಮ್ಮ ಆಶೀರ್ವಾದ ಇರಲಿ, ನಮ್ಕಿಂತ ನೀವು ದೊಡ್ಡವ್ರದ್ರಿ, ನಿಮ್ಮ ಆಶೀರ್ವಾದ ನಮಗಿರ್ಲ ಅಂತ ಹೇಳಿ ಬನ್ನಿಕಿ. ಒಟ್ಟ ಬಿಡಲಿಲ್ಲ ಅವ್ರು. ಅದೇನು ಕುರಿ ಹಾಲು ಮಜ್ಜಿಗೆ ಮೊಸರು 2-3 ಥರ ಕಾಯಿಪಲ್ಲೆ ಮಾಡಿಳು. ಅವ್ರೇನೋ ಯಾರೋ ಬಂಕಿ ಊಟ ಕೊಟ್ಟು ಹೋಗಿರತ್ತೆ. ಆದ ಏನೋ ಹುಳಾಬಾನ ಏನೋ ಅಂತಾರಲ್ಲ, ಕಟ್ಟಗೆ ರೊಟ್ಟಿ ಭಾಳ ಚಲೋ ಮಾಡ್ಯಾವ. ಭಾರಿ ಮಾಡ್ರಿ. ಚಟ್ನಿ ಉಂಡಿ ಕೊಡ್ತಾರ. ಭಾರಿ ಹೊಲಸ್ ತೊಳ್ದಂಗ ಆತ ಬಾಯಿದ್ದು. ನೀವು ಬೇಕಂದ್ರೆ ಅದನ್ನ ದಿನ ಮಾಡಿ ಕೊಡ್ತೇನೆ ಹೇಳ್ರಿ. ನಾ ಎಲ್ಲ ಕೆಲಸ ಮುಗಿತ್ಲ, ನಡಿ ಒಳಗೆ ಹೋಗುನು. ಮಾಮಾರಿ ಒಂದು ಮಾತು ಹೇಳ್ಬೇಕ್ರಿ ನಿಮ್ಗೆ. ಏನು ಮಾತು? ನೀವು ನಾ ಹೇಳೋ ಮಾತು ಕೇಳಿ ತಪ್ಪು ತಿಳ್ಕೊಬೇಡ್ರಿ. ಮತ್ತು ನಾ ಈ ಮಾತು ಹೇಳಿನಂದ್ರೆ ನೀವು ನಾನು ಕ್ಷಮಿಸಂಗೂ ಇಲ್ರಿ. ಏನಾಗೈತೆ? ಅದು ಹೆಂಗೆ ಹೇಳ್ಬೇಕು ಗೊತ್ತಾಗೋತ್ರಿ. ಮತ್ತು ಹೊಸ ಅಧ್ಯಾಯ ಚಾಲು ಆಗ್ತಾ ಇದೆ. ಏನಾಗೈತಿ? ನನ್ನ ಮ್ಯಾಲೆ ನೀವು ಸಿಟ್ಟು ತಿಳ್ಕೊಳಂಗಿಲ್ಲ ಅಂದ್ರೆ ಹೇಳ್ತೇನೆ ರೀ. ಸಿಟ್ಟು ನಿನ್ನ ಮ್ಯಾಲೆ ನಾ ಯಾಕೆ ತಿಳ್ಕೊಲಿ? ಎದ್ರ ಸಂಬಂಧ ತಿಳ್ಕೊಲಿ? ಏನು ನನ್ನ ಕಣ್ಣುದ್ರಿಗೆ ತಪ್ಪು ಮಾಡಿದಿ? ನೀವು ನನಗೆ ಕ್ಷಮಿಸೋದಿಲ್ಲೇನೋ ಅನ್ನೋ ಮಾತು ಹೇಳಿದ್ರ ರೀ, ಆದರೆ ಹೇಳಬೇಕ್ರಿ. ನಾ ಸುಳ್ಳು ನನ್ನ ತಲೆ ಕೆಡಿಸ್ಬೇಡ. ಏನೈತ್ಲ ಅದನ್ನು ಹೇಳ. ಇದ್ದಕ್ಕಿದ್ದಂಗೆ ಹೇಳ್ರ ಅದೇನು ದಾಡಿ ಆಗೋದಿಲ್ಲ. ಮನುಷ್ಯ ಯಾವುದನ್ನು ಮುಚ್ಚಿಡಬಾರ್ದ. ತನ್ನ ಮನುಷ್ಯನಾಗ ಇದ್ದಿದ್ದ ಮನುಷ್ಯ ಹೇಳ್ಕೋಬೇಕು. ಅದಕ್ಕತ್ತಾರ ಮನುಷ್ಯ. ಮಾಮ ನನಗೆ ಈ ಜೀವನ ಮಾಡೋದಂದ್ರೆ ಇಷ್ಟ ಇಲ್ಲ.